Hi guys, welcome back. ಬಂದಿದ್ದೀನಿ ಆಗ್ಲೇ ಬಸ್ ನಾನು ಹೇಳಿದ್ನಲ್ವಾ ಬರ್ತೀನಿ 8 o'clock. I never miss that trip. Yes, ಈಗ ನಾವು ಇನ್ನೂ ನಗರಿಂದ ಪಾಸ್ ಆಗಿದ್ದೀವಿ. ಗುರುಗುಂಟೆಪಾಳ್ಯದಲ್ಲಿ ನಮ್ಮ ಮಲ್ನಾಡ್ ಬ್ರೋ ಮತ್ತೆ ಹೇಮಂತ್ ಅವ್ರು ಬರ್ತಾರೆ. ಇಲ್ಲಿ ಯಾರು ಇದ್ದಾರೆ ಹೋಗ್ಬಿಟ್ಟು ಮಾತಾಡ್ಸೋಣ ಬನ್ನಿ. ಟೋಪಿಕ್ ಬ್ರೋ, ಹಾಯ್. ವಾಟ್ಸ್ಆಪ್. ಇದು ದಿಲೀಪ್ ಬ್ರೋ. RCB ಫೈನಲ್ಸ್ ನಡೀತಿದೆ. ಫುಲ್ ಹೆವಿ. ಹೆಂಗಿದೆ ಪಕ್ಕ ಈ ಸಲ ಕಪ್ ನಮ್ದೆ. ನೋಡಿ ಗೈಸ್, ಭಾನು ಕೂಡ ಜಾಯ್ನ್ ಆಗಿದ್ದಾನೆ ಈಗ. ದಿಸ್ ಇಸ್ ಭಾನು. ಹಾಯ್ ಭಾನು. ಹೆಲೋ. ಹೆಂಗಿದೆ ಎಕ್ಸ್ಪೀರಿಯನ್ಸ್? ಏನ್ ಅನ್ಸ್ತಿದೆ ಈಗ? ಇದು ಫಸ್ಟ್ ಟೈಮ್ ಆಕ್ಚುಲಿ ಇದು. ಸೊ ಲೆಟ್ಸ್ ಸಿ ಏನಾದ್ ಮುಂದೆ ನೋಡೋಣ. ಲೆಟ್ಸ್ ಸಿ ಅಂದಿದ್ದಾನೆ ಅಣ್ಣ. ಎಷ್ಟನೇ ಟೈಮ್ ಇದು ಟ್ರೆಕ್? ಫಸ್ಟ್ ಟೈಮ್. ಟು ಗೈಸ್ ನೋ ಹೌ ಇಟ್ ವಿಲ್ ಬಿ ದ ಫಸ್ಟ್ ಟ್ರೆಕ್ ಹೋಗ್ತಿದೀವಿ. ಐ ಹೋಪ್ ಹಿ ಹ್ಯಾಸ್ ಅ ಗ್ರೇಟ್ ಟೈಮ್. ಐ ವಿಲ್ ಮೇಕ್ ಶೋರ್ ಹಿ ಹ್ಯಾಸ್ ಅ ಗ್ರೇಟ್ ಟೈಮ್. ಏನ್ ಸ್ಪೆಷಾಲಿಟಿ ಇವತ್ತು ಹೋಗ್ತಿದೀವಿ ಅಂದ್ರೆ, ಟುಡೇ ಸಂಡೇ ನೈಟ್. ಇದು ವೀಕ್ ಡೇ ಟ್ರೆಕ್. ವೀಕ್ ಡೇಗೆ ಹೋಗ್ತಾ ಇದೀವಿ ಕುದುರೆಮುಖಕ್ಕೆ. ಅಂಡ್ ವಾಟ್ ಇಸ್ ಮೋರ್ ಸ್ಪೆಷಲ್ ಇಸ್ ದಿಸ್ ಇಸ್ June 1st ಫಸ್ಟ್ ಮಾನ್ಸೂನ್ ಟ್ರಿಪ್. ಎಲ್ಲ ಮಾನ್ಸೂನ್ ಟ್ರೆಕ್ಸ್ಗೂ ಸ್ಟಾರ್ಟ್ ಡೇಟ್ ಅಂತ ಕೊಟ್ಟಿರೋದು ಅಫಿಷಿಯಲಿ ಗೌರ್ಮೆಂಟ್ ಇಂದ, June 1st ಅಂತ. ಅಂಡ್ ವಿ ಆರ್ ಗೋಯಿಂಗ್ ಆನ್ ದ ಫಸ್ಟ್ ಡೇ ಇಟ್ ಸೆಲ್ಫ್. ಐ ಹೋಪ್ ಕ್ರೌಡ್ ಕೂಡ ತುಂಬಾ ಕಮ್ಮಿ ಇರುತ್ತೆ, ಯಾಕಂದ್ರೆ ಇಟ್ಸ್ ಅ ವೀಕ್ ಡೇ ಅಂಡ್ ವಿ ಆರ್ ಗೋಯಿಂಗ್ ವಿತ್ ಗೋಪ್ರಯಾಣ. I think this is the first weekday trip I'm going with GoPrayana, and I hope we'll have a great time. One first trek idu. We are going for a trek which is like beautiful. Honestly, like ಅಲ್ಲಿ ಎಷ್ಟು ವಾಟರ್ ಸ್ಟ್ರೀಮ್ಸ್ ಇರುತ್ತೆ, ಎಷ್ಟು ಚೆನ್ನಾಗಿ ಗ್ರೀನರಿ ಆಗ್ಲಿ, ವಾಟರ್ ಸ್ಟ್ರೀಮ್ಸ್ ಆಗ್ಲಿ. The one thing which I love about Kudramuka trek is greenery ಅಷ್ಟು ಚೆನ್ನಾಗಿದೆ, ಡೆನ್ಸ್ ಫಾರೆಸ್ಟ್ ಇದೆ. And the water streams, and every stream ಅಲ್ಲಿ ಹೋಗ್ಬಿಟ್ಟು ನೀರ್ ಕುಡಿದಿಲ್ಲ ಅಂದ್ರೆ ನನ್ಗೆ ಸಮಾಧಾನನೇ ಇಲ್ಲ. And I'll do that this time too. What do you think? How the trek ಹೆಂಗಿರುತ್ತೆ? ಲೆಟ್ಸ್ ಸಿ, ಹೋಪ್ಫುಲ್ ಆಗಿದ್ದೀನಿ ಚೆನ್ನಾಗಿರುತ್ತೆ ಅಂತ ನೋಡೋಣ. Bro is being optimistic. And ಇದು ಆಕ್ಚುಲಿ 2 day ಟ್ರಿಪ್ ಅಲ್ಲ. ನಾಳೆ ಟ್ರೆಕ್ ಮುಗಿಸ್ಕೊಂಡ್ಬಿಟ್ಟು ಅವತ್ತಿನ ರಾತ್ರಿನೇ ಹಂಗೆ ಹೋಗಿರೋದು. ವಿ ಹ್ಯಾವ್ ಲೆಸ್ ಟೈಮ್ ಬಟ್ ಐ ಥಿಂಕ್ ವಿಲ್ ಮೇಕ್ ದ ಮೋಸ್ಟ್ ಆಫ್ ಇಟ್. ಇಲ್ಲಿ ಗೋಪ್ರಯಾಣದಲ್ಲಿ ಒನ್ ಆಫ್ ದ ಫೇವ್ರೇಟ್ ಟ್ರೆಕ್ ಲೀಡ್ ಅಂದ್ರೆ ಇವರೇ. ಗೂಗಲ್ ಅಲ್ಲಿ ಹೋಗಿ ಸರ್ಚ್ ಮಾಡಿ, ಅಣ್ಣಂದ ಹೆಸರು ಪಾಪ್ ಅಪ್. ಬನ್ನಿ ಗೈಸ್, ದಿಲೀಪ್ ಬ್ರೋ ಕೇಳೋಣ ಹೆಂಗಿದೆ ಎಕ್ಸ್ಪೀರಿಯನ್ಸ್ ಈ ಸರಿ ಮಾನ್ಸೂನ್ ಹೆಂಗಿರುತ್ತೆ ಅನ್ಸುತ್ತೆ ನಿಮ್ಗೆ? ನಾನು ಟ್ರಿಪ್ಪಿಗೆ ಬರೋ ಪ್ಲಾನಲ್ಲಿ ಇರಲಿಲ್ಲ ಆಕ್ಚುಲಿ. ಸೊ ಲಾಸ್ಟ್ ಮೂಮೆಂಟ್ ಅಲ್ಲಿ ನಿರಂಜನೆ ಹೇಳ್ಕೊಂಬಂದ. ಸೊ ನನಗೂ ಆಸೆ ಆಯ್ತು, ಬಿಕಾಸ್ ನಾನು ಲಾಸ್ಟ್ ವರ್ಷ ಮಾನ್ಸೂನ್ ಫಸ್ಟ್ ಟ್ರೆಕ್ ಹೋಗಿದ್ದೆ. ಸೊ ನನಗೆ ಅದು ಹೋಗ್ಬೇಕಂತ ತುಂಬಾ ಆಸೆ ಇತ್ತು. ಸೊ ಅದಕ್ಕೆ ನಾನೀಗ ಬಂದೆ, ನೋಡೋಣ ಹೆಂಗಿರುತ್ತೆ, ವೆದರ್ ಹೇಗಿದೆ ಎಲ್ಲ ನೋಡು. ಕಾನ್ಶಿಯಸ್ ಇದಾನೆ ಈಗ, ಚೆನ್ನಾಗಿದಾನಲ್ವಾ ಗೈಸ್? ಹೀರೋ ತರ ಮೈಕ್ ಮಾಡ್ಕೊಂಡ್ಬಿಟ್ಟಿದೆ, ಇವಾಗ ಮಾತಾಡ್ತೀನಿ, ತೆಗೆದ್ಬಿಡ್ತೀನಿ. ಚೆನ್ನಾಗಿ ಕ್ವಶನ್. ಈಗ ಈ ವಿಡಿಯೋ ನೋಡ್ತಿರೋದ್ರಲ್ಲಿ ತುಂಬಾ ಜನ ಟ್ರಾವೆಲ್ ಮಾಡ್ಬೇಕು ಅಂತ ಇರ್ತಾರೆ, ಅವ್ರು ಸೋಲೋ ಹೋಗೋಕೆ ಭಯ ಪಡ್ತಿರ್ತಾರೆ. ವಾಟ್ ಯು ವಾಂಟ್ ಟು ಟೆಲ್ ಟು ದೋಸ್ ಪೀಪಲ್ ಯಾರು ಸೋಲೋ ಮಾಡ್ಬೇಕಂತ? ಭಯ ಏನಕ್ಕೆ ಕೊಡ್ಬೇಕು? ಸೊ ಯಾವಾಗ ಟ್ರಿಪ್ ಹೋಗ್ಬೇಕು ಅನ್ಸುತ್ತೆ ಹೋಗ್ಬೇಕು. ನಂದು 6:30 ವರ್ಗು ಐಡಿಯಾನೇ ಇರಲಿಲ್ಲ ಟ್ರಿಪ್ ಹೋಗ್ಬೇಕಂತ. ನಾಳೆ ಆಫೀಸಿಗೆ ರಜಾ ಹಾಕಿ ಬಂದಿದ್ದೀನಿ. ನಮ್ಮ ಬಾಸು ನಮಗೆ ಕ್ಯಾಕೆಟ್ಸ್ ಹೋಗಿದ್ರು ಬರ್ತೀವಿ, ತಲೆ ಕೆಡ್ಸ್ಕೊಳಲ್ಲ, ಅದ್ರ ಬಗ್ಗೆ ಎಲ್ಲ ಕೆಡ್ಸ್ಕೊಂಬಾರ್ದು. ಲೈಫಿಗೆ ಅಲ್ಲಿ ಏನ್ ಅನ್ಸುತ್ತೆ ಅದನ್ನ ಮಾಡಬೇಕು ಅಷ್ಟೇ. ಅಂಡ್ ಸೋಲೋ ಹೋಗೋದು ಒಂದು ಏನಂತಾರೆ ಬೆಸ್ಟ್ ಆಪ್ಷನ್ ಅದು. ಫ್ರೆಂಡ್ಸ್ ಜೊತೆ ಹೋದ್ರೆ ರೆಸ್ಟ್ರಿಕ್ಷನ್ಸ್ ಇರುತ್ತೆ, ನಾವು ಇವ್ರ ಜೊತೆನೆ ಮಾತಾಡ್ಬೇಕು, ಇಲ್ಲ ಅಂದ್ರೆ ಇವ್ರು ಏನಾರು ಅನ್ಕೊಂತಾರೆ. ಆತರ ಸೋಲೋ ಹೋದ್ರೆ ನಿಮ್ಗೆ ಹೊಸ ಜನ ಸಿಗ್ತಾರೆ ಮೀಟ್ ಮಾಡಕ್ಕೆ, ಹೊಸ ಥಾಟ್ ಸಿಗುತ್ತೆ, ಹೊಸ ಪರ್ಸ್ಪೆಕ್ಟಿವ್ ಸಿಗುತ್ತೆ. ಮೀಟ್ ಮಾಡಿ, ಹೊಸ ಫ್ರೆಂಡ್ಸ್ ಮಾಡ್ಕೊಳ್ಳಿ, ಎಕ್ಸ್ಪ್ಲೋರ್ ಮಾಡಿ. ಈ ವಯಸ್ಸು ಎಕ್ಸ್ಪ್ಲೋರ್ ಮಾಡೋದೊಂದು ಇವಾಗಿರ್ತೀವಿ, ನಾಳೆ ಇರಲ್ಲ. ಏನಕ್ಕೆ ಏನೇನೆಲ್ಲ ಎಕ್ಸ್ಪ್ಲೋರ್ ಮಾಡ್ತೀರಂತೆ, ಇದನ್ನ ಯಾಕೆ ಎಕ್ಸ್ಪ್ಲೋರ್ ಮಾಡೋದು? ಅಷ್ಟೇ ಗೈಸ್. ಬರ್ಡೇ ಬಾಯ್ ಬಂದಾಗಿದೆ, ಮಾತಾಡ್ಸೋಣ ಬನ್ನಿ. ಬರ್ಡೇ ಬಾಯ್, ಹಾಯ್. ಬರ್ಡೇ ಬಾಯ್ ಹೇಗಿದೆ ಎಕ್ಸ್ಪೀರಿಯನ್ಸ್? ಅದೇ ಹೇಳಿ, ಇಲ್ಲಿ ತನಕ ಏನ್ ಲೇಟ್ ಆಗಿ ಬಂದ್ಬಿಟ್ಟಿದ್ದೀರಾ? ಲೇಟ್ ಆಗಿ ಬಂದಿಲ್ಲ, ಬೇಗನೆ ಬಂದಿದೆ. ಇಲ್ಲ ಸುಳ್ಳು. ನಿಮ್ಗೋಸ್ಕರ ನಾನು ಟ್ರಿಪ್ ಕೊಡ್ತೇನೆ. ಓ ಮೈ ಗಾಡ್, ನಾವು ಕೂಲಿಂಗ್ ಥ್ಯಾಂಕ್ ಯು ಬ್ರೋ. ಇವತ್ತು ನಮ್ ಬ್ರೋದು ಬರ್ಡೇ, ಎಲ್ಲ ಏನೋ RCB ಮ್ಯಾಚ್ ಎಲ್ಲ ಒಂದೇ ದಿನ ಇದೆ. ಎಲ್ಲ ಹೆಂಗ್ ಆಗ್ಬಿಟ್ಟಿದೆ ನಂಗೆ ಬೆಳಿಗ್ಗೆಯಿಂದ ಎಲ್ಲದು ಮಿಕ್ಸ್ ಆಗಿ. RCB ಮ್ಯಾಚ್, ಕಟ್ಟಿಂಗು, ಬರ್ಡೇ, ಸೀರಿಯಸ್ಲಿ ಬರ್ಡೇ ದಿನ ಪಾಪ ನೀರೇ ಇಲ್ಲ. ಅದೇ ಮಾಡಿ ಅಷ್ಟೇ. ಅದುವೇ ನೀರಿಲ್ಲ, ನಾನೇ ಸೈಕಲ್ ಮಳೆ ಮಾಡಕ್ಕೆ ಕಾಣ್ತಿಲ್ಲ. ಇವತ್ತು ಬುಕ್ ಹೋದ್ರೆ ಇಲ್ಲ, ಮರೆಯಂಗಿಲ್ಲ ಅನ್ಸಿ ಇವತ್ತು ಬೆಳಗ್ಗೆಯಿಂದ ಅಲ್ವಾ? ಫೈನಲಿ ನಿಮ್ಮನ್ನು ರೀಚ್ ಆಗಿದ್ದೀನಿ. ಸೊ ಇನ್ಮೇಲೆ ಅದು ಸ್ವಲ್ಪ ಹ್ಯಾಪಿನೆಸ್ ಸಿಗುತ್ತಾ ಅಂತ ವೇಟ್ ಮಾಡ್ತಾ ಇದ್ದೀನಿ. ನೋಡಿ, ಈ ಬರ್ಡೇ ಫುಲ್ಲು ನೀವು ಜೋಶಲ್ಲಿ ಇದ್ದೀರಾ, ಇಡೀ ವರ್ಷ ಜೋಶಲ್ಲಿ ಇರ್ತೀರಾ ಹಂಗೆ. ಅದಕ್ಕೆ ಇಡೀ ದಿನ ಒಂದ್ ಕಡೆ ಅದು ಕೂತಿದ್ದೀರಾ. ಹೆಂಗಿದೆ ಗೊತ್ತಾ, ಬರ್ಡೇ ಅನ್ನೋದು ಬೇರೆಯವ್ರಿಗೆಲ್ಲ ಮೆಸೇಜ್ ಟೆಕ್ಸ್ಟ್ ಆಗಿದ್ರೆ ನಂಗೆ ಫುಲ್ ಕುದಿಗೆ ಬಂದಿದೆ. ಅಂಡ್ ಕಂಗ್ರಾಚುಲೇಷನ್ ಫಾರ್ ದಿಸ್ ನ್ಯೂ ಮೈಕ್. ಎಸ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಂದ ವಾಯ್ಸ್ ಕ್ರಂಚಿ ಬರುತ್ತೆ. ಕ್ರಂಚಿ. ಓಕೆ, ಲೆಟ್ಸ್ ಗೋ ಫಾರ್ ಎ ರೈಡ್ ಮ್ಯಾನ್. ನೆಮ್ಮದಿ ಬೇಕು ಅಂತಿದ್ರಲ್ಲ, ಬರ್ರಿ ಕುದುರೆಮುಖಕ್ಕೆ ಅಂದೇಳಿ ಬ್ರೋ. ಏನ್ ಕತೆ, ಏನ್ ಸಮಾಚಾರ? ಏನಕ್ಕೆ ಬ್ರೋ ಅಣ್ಣನ್ ನಂಬ್ಕೊಂಡು ಅಣ್ಣ ಎಷ್ಟು ಗಂಟೆ ಬಂದಿದೆ ಗೊತ್ತಾ? 7:45.
ಚಿಕ್ಕಬಳ್ಳಾಪುರದಿಂದ ಇಲ್ಲಿಗೆ ಹಾ. ಗೂಗಲ್ ಮ್ಯಾಪ್ ತೋರಿಸ್ತಾ ಇದೆ 2 hour. ಹಾ. ಸೊ 1 hour ಬಂದಿದ್ದೀನಿ ನಾನು. ಏನ್ ಫುಲ್ ಧೂಮ್ ಮಚಾಲೆ ಇದ್ದೀರಾ ರೂಮ್ ಮಂಚಾಲೆ ಬಂದಿದ್ದೀನಿ. ಇದೇ ಫಸ್ಟ್ ಟೈಮ್. ಅದೇ ಮೌಂಟೇನ್ ಡ್ಯೂ ಏನೋ ಇದೆ ಅಲ್ವಾ ಗೈಸ್ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ಶಾದಿಕಾ ಬಿರಿಯಾನಿ ಸಿಕ್ಕಿದೆ ಇವಾಗ. ಹೂ ಸೇಸ್ ಸೋಲೋ ಟ್ರಿಪ್ಸ್ ಆರ್ ಬೋರಿಂಗ್. ನೋಡಿ ಇಲ್ಲೆಲ್ಲ ಹೊಸೊಬ್ರು ಪರಿಚಯ ಆಗ್ತಾರೆ, ಬಿರಿಯಾನಿ ಸಿಗುತ್ತೆ, ಟೇಸ್ಟ್ ಮಾತ್ರ ಹೆಂಗಿದೆ ಟೇಸ್ಟು ಸೂಪರ್ ಆಗಿದೆ. ಪೀಪಲ್ ಹೂ ಆರ್ ಟ್ರಾವೆಲಿಂಗ್ ವಿತ್ ಅಸ್ ಅವರೇ ಬಂದ್ಬಿಟ್ಟು ಬಿರಿಯಾನಿ ಕೊಟ್ಟಿದ್ದಾರೆ. ಇವಾಗ ಹೋಗ್ಬಿಟ್ಟು ಬಿರಿಯಾನಿ ತಿಂದು ಮಜಾ ಇಲ್ಲ. ಏನೋ ಇಂಟ್ರೊಡಕ್ಷನ್ ಎಲ್ಲ ಮುಗ್ದಿಲ್ಲ, ಇಂಟ್ರೊಡಕ್ಷನ್ ಮಾಡಿಬಿಟ್ಟು ಎಲ್ಲರೂ ಮಾತಾಡ್ಕೊಂಡು ಒಬ್ರನ್ನೊಬ್ರು ತಿಳ್ಕೊಳ್ಳೋದು. ಬಿರಿಯಾನಿ ಖಾಲಿ ನಿನ್ಮೇಲೆ ಆಡೆ ನನ್ಗೆ ಹಾಕಿ ಕೆಟ್ಟದಾಗ ಸೌಂಡ್ ಆಯ್ತು. ಎಲ್ಲ ಅದ್ರಲ್ಲೇ ಅದೇ ತಿನ್ನೋದ್ರಲ್ಲೂ ಅದೇ ಏನ್ರ ನಾನು ನಿಮ್ಮಂತ್ರ ಅದು ಬರ್ತಾಯಿದ್ದೀವಲ್ಲ. ಇವತ್ತು ನಿಮ್ಮ ಬರ್ಡೇ ಅಲ್ವಾ? ಬಿರಿಯಾನಿ ತಿನ್ಸ್ತಾ ಇದ್ದೀನಿ. ಬರ್ಡೇ ಅಲ್ಲ ಬರ್ ನೈಟ್ ಈಗ ನೈಟ್ ಬರ್ ನೈಟ್ ಆಯ್ತು. ಏನ್ ಬರ್ನ್ ಮಾಡ್ಕೊಂಡ್ರೆ ಬರ್ ನೈಟ್ ಗಿಫ್ಟ್ ಏನು ಕೊಡ್ಬೇಕು ಗೊತ್ತಾಯ್ತು ನನಗೆ ಬರ್ನಲ್. ಕಾಯಿ ಹೊಡಿಬೇಡ ಅಂತೇಳಿ. ಗೈಸ್ ವಿಷಯ ಏನಂತಂದ್ರೆ ನಮ್ಮ ಟ್ರಿಪ್ ಕ್ಯಾಪ್ಟನ್ನೇ ಬಿಟ್ಬಿಟ್ಟು ಮುಂದೆ ಹೋಗ್ಬಿಟ್ಟಿದ್ದೀವಿ ನಾವು. ಲೆಕ್ಕಕ್ಕಿಲ್ಲ ಬ್ರೋ, ಅದಕ್ಕೆ ಬಿಟ್ಟಿರೋದು. ಅಣ್ಣನ್ ಬರ್ತಡೇಗೋಸ್ಕರ ಬಂದಿದ್ದೀನಿ ಅಲ್ಲ ಅವರು, ಅದಕ್ಕೆ ನಮ್ ದಿಲೀಪ್ ಬ್ರೋನ ಹಿಂದೆನೆ ಬಿಟ್ಬಿಟ್ಟು ಬಂದಿದ್ದೀವಿ. ಸೊ ವಿ ಆರ್ ಆಲ್ ವೇಟಿಂಗ್ ಫಾರ್ ಹಿಮ್. ಅವ್ರು ಅಲ್ಲಿಂದ 1 kilometer ಬಂದ್ವಾ? ಎಷ್ಟು ಬಂದ್ವಿ? ಆಲ್ಮೋಸ್ಟ್ 1 kilometer ಬಂದ್ಬಿಟ್ಟಿದ್ದೀವಿ ಆಗ್ಲೇ. ಇವಾಗ ವಿ ಆರ್ ವೇಟಿಂಗ್ ಫಾರ್ ಹಿಮ್. ಏನ್ ಬ್ರೋ ವಾಕಿಂಗ್ ಹೋಗಿದ್ರಾ? ಬ್ರೋ ಕರ್ಪೂರ ಮತ್ತೆ ಗಂಧದ ಕಡ್ಡಿ ತರ ಬಿಟ್ಬಿಟ್ಟು ಹೋಗ್ಬಿಟ್ಟಿರಲ್ಲ. ಅಲ್ಲ ಗುರು, ನಾನು ಕಾಯಿ ಹೊಡೆದು ಪೂಜೆ ಮಾಡಿದೀನಿ, ಈಗ ಉದ್ದಿನ ಕಡ್ಡಿ ತರ್ತಾ ಇದೆಯಲ್ಲ. ಕೆಲಸ ಮಾಡು. Guys, keep it sporty. Can you see this? Yeah, 5 trophies. What do you guys have? Can you see this? What about 16 and 17? That's okay, bro. You guys? ಇಲ್ಲಿರೋ ಆಲ್ಮೋಸ್ಟ್ ಎಲ್ಲ ಟ್ರೆಕ್ಸ್ ಮುಗಿಸಿದ್ದೀನಿ. ಹಿಮಾಚಲಲ್ಲಿ ಮುಗಿಸಿದ್ದೀನಿ. ನಾನು 17 ಸ್ಟೇಟ್ ಓಡಾಡಿದ್ದೀನಿ ಇವತ್ತು. ನಾನು ಒಂದು 16 ವರ್ಷದಿಂದ ಪ್ರತಿ ವರ್ಷ ಓಡಾಡ್ತಾನೆ ಇರ್ತೀನಿ. 27 ವರ್ಷ ನನಗೆ. ನಾನೊಂದು 16 ವರ್ಷ ನನ್ನ ಡಿಗ್ರಿ ಟೈಮ್ ಇಂತ ಮುಂಚೆಯಿಂದನೂ ನಾನು ಸೋಲೋ ಟ್ರಿಪ್ ಅಲ್ಲ 17 ವರ್ಷದಿಂದ ಓಡಾಡ್ತಾ ಇದ್ದೀನಿ. ಆಲ್ಮೋಸ್ಟ್ 11 ವರ್ಷದಿಂದ ಓಡಾಡ್ತಾ ಇದ್ದೀನಿ. ನಾನು ಸ್ಟಾರ್ಟ್ ಮಾಡಿ ಟ್ರಾವೆಲಿಂಗು ನಮ್ಮ ಮನೆಯಿಂದ ಸ್ಟಾರ್ಟ್ ಮಾಡಿ ನಾನು ಕಂಟಿನ್ಯೂ ಮಾಡ್ತೀನಿ. ನಾನು ಒಂದೇ ಒಂದು ಥಿಂಗು, ಎಷ್ಟು ಲೀವ್ ತಗೊಂಡು ಎಷ್ಟು ಟ್ರಾವೆಲ್ ಮಾಡ್ತೀರಾ, ನಾನು ಇಲ್ಲಿ ಬಂದ್ರು ನಿಮ್ಮ ಒಬ್ಬೊಬ್ರ ಹತ್ರನು ಒಂದೊಂದು ಕ್ವಾಲಿಟಿ ತಗೊಂಡು ಹೋಗ್ತಾ ಇದ್ದೀನಿ ಆಚೆ. ಸೊ ಪ್ರತಿ ಟ್ರಿಪ್ಗೆ ಹೋದಾನು ಒಂದೊಂದು ಜಾಗದಲ್ಲಿ ಒಂದೊಂದು ಕಲ್ಚರು, ಒಂದೊಂದು ರಿಲಿಜಿಯನು, ಒಂದೊಂದು ಪರ್ಸ್ನಾಲಿಟಿ. ಸೊ ಟ್ರಾವೆಲ್ ಮಾಡಿದ್ರೆ ಮಜಾ ಬರುತ್ತೆ. ಎಂಜಾಯ್ ಮಾಡೋದು. ಕ್ರೇಜಿ ಮ್ಯಾನ್. Let's go. ಮಲ್ನಾಡ್ ಬ್ರೋದು ಬರ್ಡೇ ಕೇಕ್ ಕಟ್ ಮಾಡಿಸಿ ಎಲ್ಲ ಕೇಕ್ ಹಚ್ತವ್ರೆ. ಅಪ್ಪ ಚಾಕ್ಲೇಟ್ ಹಚ್ಚಿರೋದು ನಾನು. ನಿಮ್ಮೆಲ್ಲರೂ ಪರವಾಗಿ ನಾನೇ ತಿನ್ನಿಸ್ತೀನಿ ಕೇಕು. ಎಷ್ಟು ತಿನ್ನಿಸ್ತೀಯ? ಒಂದು ವಿಡಿಯೋಗೋಸ್ಕರ ಒಂದ್ಸರಿ ವಿಡಿಯೋ ಇವರು ನಾನು ತಿನ್ಸಿದ್ ಬೇರೆ, ಇವ್ರು ತಿನ್ಸಿರ್ತಾರೆ. ಗೈಸ್ ನಿಮ್ಮೆಲ್ರಿಗೋಸ್ಕರ ನಾನು ಇರಿ. ಇವ್ರ ಪರವಾಗಿ ಮಲ್ನಾಡ್ ಬ್ರೋಗೆ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್ ಗೈಸ್. ನಾನು ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಇಲ್ಲಿ ಅದೇ ಒಳಗಿಂದ ಎಲ್ಲೆಲ್ಲಿಂದ ವಿಶ್ ಮಾಡಿದ್ರು ಗೈಸ್, ತಗೊಂಡ್ಬಿಡಿ. ಎಲ್ಲೆಲ್ಲಿಂದ ಅಲ್ಲ ಗೈಸ್, ಇಲ್ಲಿಂದ ಇಲ್ಲಿಂದ ಫುಲ್ ಸಿಕ್ಕಾಪಟ್ಟೆ ಫುಲ್. ಗೈಸ್ ಏನಂತ ಕೇಕ್ ಮಾಡಿಸಿದೀವಿ ಅಂತ ಅನ್ಕೊಂಬೇಡಿ. ನಾವು ಎಲ್ಲಿ ತಗೊಂಡಿದ್ದು ಹೈವೇ ಹತ್ರ ತಗೊಂಡಿದ್ವಿ. ಏನೋ ಜುಗಾಡ್ ಮಾಡಿ ಏನೋ ಮಾಡ್ಬಿಟ್ಟು ತಗೊಂಡ್ಬಂದಿದ್ದು. ಬೇಜಾರಾಗ್ಬೇಡಿ ಬ್ರೋ ಅಷ್ಟೇ. ಕೇಕು 4 ಪೀಸ್ ಕೇಕ್ ನಾ ಎಷ್ಟು ಜನಕ್ಕೆ ತಿನ್ನಿಸ್ತಾ ಹೇಳು. ಅದು ಇಂಪಾರ್ಟೆಂಟ್. ಎಂತ ಜಾಗದಲ್ಲಿ ಬರ್ಡೇ ಮಾಡ್ಕೊಂಡ್ರೆ ಹೇಳಿ. ಇಲ್ಲ ಆ್ಯಕ್ಚುಲಿ ನಂಗಂತೂ ಈ ಬರ್ಡೇ ಸಿಕ್ಕಾಪಟ್ಟೆ ಸ್ಪೆಷಲ್ ಅನ್ನಿಸ್ತು, ಖುಷಿ ಅನ್ನಿಸ್ತು. ನೆಕ್ಸ್ಟ್ ಟಾಪ್ ಅನ್ವರ್ಣಿಸಬಲ್. ಇನ್ನೊಂದ್ಸರಿ ಹೇಳ್ತೀನಿ ಬ್ರೋ, ನಿಮ್ ಬರ್ಡೇ ನೆಕ್ಸ್ಟ್ ಸ್ಪೆಷಲ್ ಮಾಡಕ್ಕೆ ನಾನು ಬಂದಿದ್ದು. ಎಕ್ಸಾಕ್ಟ್ಲಿ ನಿಜ. ಸೀರಿಯಸ್ಲಿ ಗುರು, ನೀನು ಬಂದಿರೋದು ರಜಾ ಎಲ್ಲರ ಇಂಟ್ರೊಡಕ್ಷನ್ ಆಯ್ತು. ಇವಾಗೆಲ್ಲ ಕುತ್ಕೊಂಡು ಡ್ಯಾನ್ಸ್ ಆಡೋದು. ಈಗ ಇನ್ನೂ ಟ್ರೆಕ್ಲಿಟ್ಸ್ ಎಲ್ಲ ನಾವು ಇಂಟ್ರೊಡಕ್ಷನ್ ಕೊಡ್ತಾ ಇದ್ದೀವಿ. ಕೊಟ್ಟಾದ್ಮೇಲೆ ವಿಲ್ ಸ್ಟಾರ್ಟ್ ಡಾನ್ಸಿಂಗ್, ವಿಲ್ ಎಂಜಾಯ್ ಬಿಕಾಸ್ ವಿ ಆರ್ ವೇಟಿಂಗ್. ಇನ್ನು ಲಾಸ್ಟ್ ಒಂದು ಎಷ್ಟು ರನ್ಸ್ ಬೇಕು? ಇನ್ನು 31 ರನ್ ಬೇಕು. ನಮ್ಮ RCB ಗೆಲ್ಲೋದು ನೋಡ್ಬಿಟ್ಟು ಡ್ಯಾನ್ಸ್ ಆಡೋದು. ಕುದುರೆಮುಖ ಟ್ರೆಕ್ಕಿಂಗ್ ಯಾರು ಬರ್ತಾ ಇದ್ದೀರಾ ಅವ್ರಿಗೆ ಲೀಡ್ ಮಾಡ್ತಾ ಇದ್ದೀನಿ, ಓಕೆನಾ? ಆಮೇಲೆ ಲೀಡ್ ಫಾರ್ ಕುದುರೆಮುಖ ಟ್ರೆಕ್ಕಿಂಗ್ ಟುಮಾರೋಸ್ ಕುದುರೆಮುಖ ಟ್ರೆಕ್ಕಿಂಗ್ ಆಲ್ಮೋಸ್ಟ್ 1 year ಬ್ರೋ. ಆಲ್ಮೋಸ್ಟ್ 1 year ಇಂದ ಗೋಪ್ರಯಾಣಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಆ್ಯಸ್ ಅ ಲೀಡ್. ನನಗೆ ಟ್ರಾವೆಲ್ ಮಾಡೋದು ಅಂದರೆ ತುಂಬ ಇಷ್ಟ.
ಅಂದರೆ Dilip K. I am also one of the trek lead from Goprayana. This trek is special to me because last year on the starting of monsoon trek I have been to Kudremukha. So this trek is special because I was not in a plan of coming to this trek till 6:30. So somehow this guy convinced me and my friends convinced me to join. After 6:30 got matured. And so I lied to my boss. I said some emergency is there. And I will be going to Kudremukha trek and I'm with GoPrayana since 1.5 years. What's going on? Like how much more? We are seeing RCB match. Oh yeah. We need only 6 runs to win. We need only 6 runs. Yeah, we Yes. need 6 runs to win. Let's go. We have few CSK fans also here. We'll start roasting them. runs to go. CSK fans, 6 runs to go. CSK Come fans, on. fasten your seat. Guys, ಈಗ we are on the way to the first monsoon trek and ಇವಾಗ RCB finals ನಡೀತಿದೆ. We just need 5 runs to go and we are all watching. ಎಲ್ಲರೂ intense ಇದೆ. We are waiting. Let's just wait. Last 1 run to go. Say RCB! 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 ರುಚಿ ಬೇರೆ ಇಲ್ಲ ಕೊಂಡೋರು ದಟ್ಟರಲ್ಲ ಮಧ್ಯರಾತ್ರಿಲಿ ಹೈವೇ ರಸ್ತೆಲಿ ಯಾರ ನೀನು ರೋಜಾ ಹೂವೆ ಯಾರ ನೀನು ಮಲ್ಲಿಗೆ ಹೂವೆ ಮೇಲೆ ಹೋ ಚಲುವೆ ಚಲುವಿನ ಹೂವೆ ಸೌಂದರ್ಯ ಸಂಗೀತ ಸಂಗೀತ ಯಾರ ನೀನು ರೋಜಾ ಹೂವೆ ಯಾರ ನೀನು ಮಲ್ಲಿಗೆ ಹೂವೆ ಹೇಳೋ ಚಲುವೆ ಚಲುವಿನ ಹೂವೆ ಹೆಣ್ಣಿನ ಅಂದ ನೋಡು ಹೆಣ್ಣಿನಲ್ಲಿ ಹೂವಿನ ಬಣ್ಣ ನೋಡು ಹೆಣ್ಣೆ ಹೂವೆಂದು ಪ್ರೀತಿ ಮಾಡು ಸೌಗಂಧ ಸಂಗೀತ ಸಂಗೀತ ಯಾರ ನೀನು ರೋಜಾ ಹೂವೆ ಯಾರ ನೀನು ಮಲ್ಲಿಗೆ ಹೂವೆ ಹೇಳೋ ಚಲುವೆ ಚಲುವಿನ ಹೂವೆ ನಾವಿಬ್ಬರೇ ಪಂಕಜ ಬಸ್ಸನು ಹತ್ತಿ ಬಂದ ಚೋಕರೆ ಕಮಲ ಹಾಸನು ಸಿಗಲಿಲ್ಲ ಈ ಬೋಲಿ ರಾಣಿ ಜನನು ನೋಡಿ ನೀವು ನಾಚಿರಿ ದೇವ ಕೊಟ್ಟ ಕಣ್ಣನು ಚೋದಿದ ನಂಬಿರಿ ಆಟಕ್ಕೊಂದು ಮಸ್ಸಿನ ಮನೆ ಆಟಕ್ಕೊಂದು ಬೆಲ್ಲದ ಮನೆ ಊಟ ಬಿಟ್ಟು ಒಂದೇ ಮನೆ ಊಟ ರಾಮಣ್ಣ ಏಳುಕೋಟೆ ಹುಡುಗಿ ಒಬ್ಳು ಏಳುಕೋಟೆ ಹುಡುಗಿ ಒಬ್ಳು ಕೊಡುವರಳ್ಳಿ ಜಾತ್ರೆ ನಾಗ ಹಿಡ್ಕಿ ಹಿಡ್ಕಿ ನೋಡುತ್ತಾಳೆ ಏನ್ ಸಿಂಗಾರ ಶರಾರತ್ ಸಿಂಗಾರ